ಪ್ರಾರ್ಥಿಸೋಣ ಎಂಬುದಾಗಿ ಹೇಳಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ನಮ್ಗೆ ಸ್ತೋತ್ರವಾಗಲಿ. ಎಲೀಷ ಪ್ರವಾದಿ ಏನ್ ಹೇಳ್ತಾರೆ, ನೀನು ನಿನ್ನ ಮಕ್ಕಳೊಟ್ಟಿಗೆ ಇವತ್ತು ನಿನ್ನ ಜೀವಿತದಲ್ಲಿ ಸಾಲ ಬಂದಿದೆಯಾ, ಕಣ್ಣೀರು ಕಷ್ಟ ಬಂದಿದೆಯಾ, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನನ್ನು ನೀನು ಗಂಡ ಹೆಂಡತಿಯಾಗಿ ನಿನ್ನ ಮಕ್ಕಳನ್ನ ಏನ್ ಮಾಡು, ನಿನ್ನ ಜೊತೆ ತಕೊಂಡು ನೀನು ಪ್ರಾರ್ಥನೆಯಲ್ಲಿ ಕೊಡು. ನೀನು ದೇವರ ವಾಕ್ಯ ಓದಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಯಾವಾಗಾಯ್ತು ಶೂನ್ಯಮಳ ಸ್ತ್ರೀಯು ತನ್ನ ಮಕ್ಕಳೊಂದಿಗೆ ತನ್ನ ಬಾಗಿಲನ್ನು ಮುಚ್ಚಿಕೊಂಡು, ಅಂದ್ರೆ ಲೋಕದ ಬಾಗಿಲನ್ನು ಮುಚ್ಚಿಕೊಂಡು, ಹಲ್ಲೆಲೂಯಾ, ನಿನ್ನ ಆತ್ಮದಲ್ಲಿರುವಂತ ಆ ಕೆಟ್ಟತನದ ಒಂದು ಪಾಪದ ಬಾಗಿಲನ್ನು ಮುಚ್ಚಿಕೊಂಡು ದೇವರಿಗೆ ಪ್ರಾರ್ಥಿಸಿದಾಗ ಸೊ ದೇವರು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಸೊ ಯಾವ ಶೂನ್ಯಮಳ ಸ್ತ್ರೀ ಏನ್ ಮಾಡ್ತಾಳೆ, ಆ ಶಿಷ್ಯರು ಹೇಳಿದಂತೆ, ಎಲೀಷ ಪ್ರವಾದಿ ಹೇಳಿದಂತೆ, ಅವಳು ಆ ಹೃದಯದ ಅಂದ್ರೆ ಆ ಮಗಿನ ಮನೆ ಬಾಗಿಲನ್ನು ಮುಚ್ಕೋತಾಳೆ. ಮುಚ್ಕೊಂಡು ಏನ್ ಮಾಡ್ತಾಳೆ, ಎಣ್ಣೆಯನ್ನು ಖಾಲಿ ಪಾತ್ರೆಯಲ್ಲಿ ಹೊಯ್ತಾ ಇರ್ತಾಳೆ. ಹಲ್ಲೆಲೂಯಾ. ಸೊ ಹೊಯ್ತಾ ಇದ್ದಾಗ ಅದೇನಾಗುತ್ತೆ, ಅದು ಸಮೃದ್ಧಿಯಾಗಿ ಉಕ್ತಾನೆ ಇರುತ್ತೆ. ಹಲ್ಲೆಲೂಯಾ. ಸೊ ಯಾವಾಗಾಯ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿನಗೂ ಸಮಯ ಬಂದಿದಾಗ, ನಿನಗೆ ಸಾಲ ಬಂದಿದಾಗ, ನಿನ್ನ ಕಣ್ಣೀರು ಕಷ್ಟಗಳು ಬಂದಿದಾಗ, ಇವತ್ತು ನೀನು ಯಾವ ಬಾಗಿಲು ಮುಚ್ಚಬೇಕು, ನೀನು ಲೋಕದ ಬಾಗಿಲು, ನಿನ್ನ ಹೃದಯದಲ್ಲಿ ಇರುವಂತ ಆ ಕೆಟ್ಟತನ, ಆ ಪಾಪದ ಬಾಗಿಲು ಏನ್ ಮಾಡ್ಬೇಕು, ನೀನು ಮುಚ್ಚಬೇಕು. ಆ ಮನೆ ಬಾಗಿಲು ಯಾವ್ದಾಗಿದೆ, ಈ ಲೋಕದ ಬಾಗಿಲಾಗಿದೆ. ಸೊ ಈ ಲೋಕದ ಬಾಗಿಲು ಈ ಒಂದು ವೇಳೆ ಓಪನ್ ಆಗಿ ನಾವು ದೇವರ ಹತ್ರ ಪ್ರಾರ್ಥಿಸಿದಾಗ ನಮ್ಗೆ ಉತ್ತರ ಬರೋದಿಲ್ಲ ರೀ. ಹಲ್ಲೆಲೂಯಾ. ನಾವು ಲೋಕದ ಬಾಗಿಲು ತೆಗೆದುಕೊಂಡು ಬಂದಿರೋ ಏನ್ ಮಾಡ್ತದೆ, ಲೋಕದಲ್ಲಿರುವಂತ ಎಲ್ಲವನ್ನು ಏನ್ ಮಾಡ್ತದೆ, ನಮ್ಮ ಹೃದಯದಲ್ಲಿ ಬರ್ತಾನೆ ಇರುತ್ತೆ. ಯಾವ ರೀತಿ ಒಂದು ಮನೆ ಕಟ್ಟಿದಾಗ ಅದಕ್ಕೆ ಕಾಂಪೌಂಡ್ ಹಾಕಲಿದ್ರೆ ಏನಾಗುತ್ತೆ, ಎಲ್ಲ ದನ ಕರುಗಳು ಏನ್ ಮಾಡ್ತವೆ, ಒಳಗಡೆ ಬರುತ್ತೆ ಅಲ್ಲ. ಸೊ ಮನೆ ಕಟ್ಕೊಟ್ಟು ನಾವು ರೌಂಡ್ ಆಗಿ ಒಂದು ಕಾಂಪೌಂಡ್ ಬಿಗಿದ್ರೆ ಏನ್ ಮಾಡ್ತೇವೆ, ಅಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಬರೋದಿಲ್ಲ, ಯಾಕಂದ್ರೆ ಅದು ಸೇಫ್ಟಿ ಕೊಡುತ್ತೆ. ಅದೇ ರೀತಿ ನಾವು ಆ ಒಂದು ದೇವರ ಸೇವಕರು ಹೇಳಿದಂತೆ ಅವಳು ಏನ್ ಮಾಡ್ತಾಳೆ, ಬಾಗಿಲು ಮುಚ್ಕೋತಾಳೆ. ಯಾವ ಬಾಗಿಲು, ಅವಳ ಲೋಕದಲ್ಲಿ ಆ ಒಂದು ಪಾಪದ ಒಂದು ಬಾಗಿಲು, ಅದು ಕಣ್ಣೀರ್ ಕಷ್ಟದಲ್ಲಿರುವಾಗ ಅವಳ ಲೋಕದ ಬಾಗಿಲು ಮುಚ್ಚಿಬಿಟ್ಟು ತನ್ನ ದೇವರಲ್ಲಿ ಪ್ರಾರ್ಥಿಸ್ತಾ ಸೊ ದೇವರಿಗೆ ಕೊಂಡಾಡಿದಾಗ, ಆ ಎಣ್ಣೆ ಹಾಕಿದಾಗ ಎಣ್ಣೆ ಏನಾಗುತ್ತೆ, ಉಕ್ಕುತ್ತಾ ಹೆಚ್ಚಾಗಿ ಹೋಗ್ತದೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಸಾಲದಿಂದ ನೀನು ಬೇಸತ್ತು ಹೋಗಿದ್ಯಾ, ಇವತ್ತು ಕಣ್ಣೀರ್ ಕಷ್ಟದಿಂದ ಬೇಸತ್ತು ಹೋಗಿದ್ಯಾ ಅಂದ್ರೆ ಇವತ್ತು ನೀನು ನಿನ್ನ ಮಕ್ಕಳ ಜೊತೆ ಏನ್ ಮಾಡ್ಬೇಕು, ದೇವರ ಸನ್ನಿಧಿಯಲ್ಲಿ, ದೇವರ ಒಂದು ಪ್ರಸನ್ನತೆಯಲ್ಲಿ ಮೊಳಕಾಲೂರಿ ಯಾರ ಜೊತೆ ಕೂಡ್ಬೇಕಂತೆ, ನಿನ್ನ ಮಕ್ಕಳೊಂದಿಗೆ. ಇವತ್ತು ನಿನ್ ಕಣ್ಣೀರ್ ಕಷ್ಟ ಬಂದಿದೆ, ಗಂಡ ಹೆಂಡತಿಯಾಗಿ ಮಕ್ಕಳಾಗಿ ಒಟ್ಟಾಗಿ ದೇವರಲ್ಲೇ ಪ್ರಾರ್ಥನೆ ಮಾಡಿದಾಗ, ದೇವರ ವಾಕ್ಯವನ್ನು ಕೇಳಿದಾಗ ಆ ವಾಕ್ಯ ನಾವು ಏನ್ ಮಾಡ್ಬೇಕು, ನಮ್ಮ ಹೃದಯ ಎಂಬ ಖಾಲಿ ಪಾತ್ರೆಯಲ್ಲಿ ಹಾಕಿದಾಗ ಅದೇನಾಗುತ್ತೆ, ವಾಕ್ಯ ಯಾವ ರೀತಿ ನೀವು ಎಣ್ಣೆ ಹಾಕ್ತಾ ಹೋದಾಗ ಅಲ್ಲಿ ಏನಾಗುತ್ತೆ, ದೇವರ ಆಶೀರ್ವಾದ ಬಂದು ಎಣ್ಣೆ ಹೆಚ್ಚಾಗ್ತಾ ಹೋಯ್ತದೆ. ಅವರೆಲ್ಲ ಎಲ್ಲ ನೆರೆಹೊರ ಪಾತ್ರೆಗಳು ತರ್ತಾರೆ. ಅಂದ್ರೆ ನೆರೆಹೊರ ಇರುವಂತ ಪಾತ್ರೆಗಳನ್ನ ನೆರೆಹೊರೆಯನ್ನು ತರ್ತಾರಲ್ಲ ಅಕ್ಕಪಕ್ಕ, ಅವರ ಖಾಲಿ ಜೀವನದ ಕೂಡ ನಾವು ಏನ್ ಮಾಡ್ಬೇಕು, ದೇವರ ವಾಕ್ಯ ಹೇಳ್ಬೇಕ್ರಿ. ಅಲ್ಲಲ್ವಯ್ಯ. ಸೊ ಯಾವ ರೀತಿ ಒಂದು ಹೊರಗಿನವರಂತ ನೆರೆಹೊರದು ಪಾತ್ರೆಗಳು ತೆಗೆದುಕೊಂಡು ಬಾ ಅಂತಂದ್ರೆ ಅರ್ಥ ಏನು, ನಿನ್ನ ನೆರೆ ಹೊರೆಹೊರಲ್ಲಿರುವಂತ ಆ ಖಾಲಿ ಜೀವನದ ಪಾತ್ರೆಗಳಲ್ಲಿ ಕೂಡ ನೀನು ದೇವರ ವಾಕ್ಯ ತುಂಬು. ಅಲ್ಲಲ್ವಯ್ಯ. ನೀನು ನಿನ್ನ ಹೃದಯದಲ್ಲಿ ಕೂಡ ನಿನ್ನ ಖಾಲಿ ಎಂಬ ಜೀವನದಲ್ಲಿ ನೀನು ದೇವರ ವಾಕ್ಯವನ್ನು ಸುರುಕೋ. ಆಮೇಲೆ ನಿನ್ನ ನೆರೆಹೊರಿಗೆ ಕೂಡ ಏನ್ ಮಾಡು, ದೇವರ ವಾಕ್ಯ ಎಂಬ ಎಣ್ಣೆ ಏನ್ ಮಾಡು, ಅವರ ಪಾತ್ರೆಯಲ್ಲಿ ಹಾಕು. ಆ ಪಾತ್ರೆಯಲ್ಲಿ ಹಾಕಿದಾಗ ಆ ಎಣ್ಣೆ ಏನಾಗ್ತು, ಉಕ್ತಾ ಬರ್ತಾ ಇತ್ತು. ಸೊ ಖಾಲಿಯಾಗಿರುವಂತ ಪಾತ್ರೆಗಳೇನಾಯ್ತು, ತುಂಬ್ತಾ ಬಂತು. ಆಮೇನ್. ಆ ಪಾತ್ರೆ ಉಕ್ತಾನೆ ಬಂತು. ಅಲ್ಲಿ ಎಣ್ಣೆ ಕಮ್ಮಿನ ಆಗ್ತಲ್ಲ ರೀ. ಒಂದು ಮಗ್ಗೆ ಎಣ್ಣೆ ಏನಾಯ್ತು, ಊರಿ ಭರ್ಜರಿ ಬರ್ತಾನೆ ಇದೆ. ಅವ್ರಲ್ಲಿರುವಂತ ಪಾತ್ರೆ ತುಂಬೋಯ್ತು. ಗುರುವೆ ಎಲ್ಲಾ ಪಾತ್ರೆ ತುಂಬೋಗಿದೆ. ಹಾಗಂತಾರೆ ಅವರು ಒಯ್ದು ಮಾರ್ಬಿಟ್ಟು ನಿನ್ನ ಸಾಲ ತೀರ್ಸ್ಕೊಂತಾರೆ. ಅಲ್ಲಲ್ವಯ್ಯ. ಅದೇ ರೀತಿ ಯಾವಾಗೈತು ನಾವು ಕಣ್ಣೀರ್ ಕಷ್ಟದಲ್ಲಿ, ಇವತ್ತು ನಾವು ಮನುಷ್ಯರ ಹತ್ರ ಓಡದಂತೆ, ನಾವು ನಮ್ಮ ಒಂದು ಇವ್ರ ಹತ್ರ ಓಡದಂತೆ ನಾವು ಯಾರ ಹತ್ರ ಓಡಬೇಕು, ದೇವರ ಹತ್ರ ಓಡಬೇಕು. ಯೇಸು ಕ್ರಿಸ್ತನ ಹತ್ರ ಓಡಬರಬೇಕು. ಆತನ ಸೇವಕರ ಹತ್ರ ಓಡ ಬಂದಿದಾಗ ಅಲ್ಲಿ ದೇವರು ಏನ್ ಮಾಡ್ತಾರೆ, ನಿನ್ನ ವಿಷಯದಲ್ಲಿ ದೇವರ ಸೇವಕರು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದಾಗ, ಅವರು ಕೊಟ್ಟಂತ ದೇವರು ಕೊಟ್ಟ ಆಲೋಚನೆ ಹೇಳಿದಾಗ ಅದರಂತೆ ನೀನು ನಡೆದಿದಾಗ, ನೀನು ನಿನ್ನ ಹೃದಯದಲ್ಲಿ ಆ ಒಂದು ಪಾಪದ ಬಾಗಿಲುಗಳನ್ನು ಮುಚ್ಚಿಕೊಂಡು ನಿನ್ನ ಮಕ್ಕಳೊಂದಿಗೆ ನೀನು ದೇವರಲ್ಲಿ ಪ್ರಾರ್ಥಿಸಿದಾಗ, ದೇವರ ವಾಕ್ಯ ಓದಿದಾಗ, ಸೊ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ನಿನ್ನ ಹೃದಯದಲ್ಲಿ ಏನಾಗುತ್ತೆ, ದೇವರ ವಾಕ್ಯ ತುಂಬಿ ತುಳುಕುತ್ತದೆ. ಸೊ ಮತ್ತೆ ನೀನು ಅನೇಕ ರೀತಿಯಲ್ಲಿ ಎಣ್ಣೆಯನ್ನು ದೇವರ ವಾಕ್ಯನ ಇತರರಿಗೆ ನೀನು ಹಂಚಿದಾಗ, ಇತರಿಗೆ ಕೊಟ್ಟಿದಾಗ ಅಲ್ಲಿ ಆಶೀರ್ವಾದ ಏನಾಗುತ್ತೆ, ರಿಲೀಸ್ ಆಯ್ತಾ ಹೋಗ್ತದೆ. ಅಲ್ಲಿ ದೇವರ ಆಶೀರ್ವಾದ ಬರ್ತದೆ. ಮತ್ತೆ ನಮಗೆಲ್ಲರಿರುವಂತ ಎಲ್ಲ ಕಣ್ಣೀರ್ ಕಷ್ಟಗಳು ಬಿಡುಗಡೆ ಆಗುತ್ತವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ಎಣ್ಣೆ ಎಂಬ ವಾಕ್ಯ ಏನಾಗಿದೆ, ಎಣ್ಣೆ ಏನಾಗಿದೆ, ವಾಕ್ಯವಾಗಿದೆ. ಇವತ್ತು ನಮ್ಮ ಜೀವನದಲ್ಲಿ ಆ ಒಂದು ಸಾಲ, ಒಂದು ಬಡತನ ದರಿದ್ರ ಇದ್ದಾಗ ನಾವು ಧೈರ್ಯಗೆಡದೆ ನಾವು ಅಲ್ಲಿ ಇಲ್ಲಿ ಹುಡುಕಾಡದಂತೆ, ಇವತ್ತು ಅನೇಕ ಜನರು ಸಾಲ ಬಂದಿದಾಗ, ಕಣ್ಣೀರ್ ಕಷ್ಟ, ರೋಗ ಬಂದಿದಾಗ ಅಲ್ಲಲ್ಲಿ ತಿರುಗಾಡ್ತಾರೆ. ಆದ್ರೆ ನಾವು ಫಸ್ಟ್ ನಾವು ಏನೇ ಸಮಸ್ಯೆ ಬರಲಿ, ನಾವು ಯಾರ ಹತ್ರ ಓಡ್ ಬರಬೇಕು, ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂತ ಆ ಯೇಸು ಕ್ರಿಸ್ತನ ಹತ್ರ ನಾವು ಹೇಳಿಕೊಂಡಿದ್ದಾಗ ದೇವರು ನಮಗೆ ಆ ಶೂನ್ಯಮಳ ಸ್ತ್ರೀ ಯಾವ ರೀತಿ ದೇವರ ಆಶೀರ್ವಾದ ಮಾಡಿದರೋ ಅದೇ ರೀತಿ ದೇವರ ಆಶೀರ್ವಾದ ಮಾಡ್ತಾರೆ. ಅಲ್ಲಲ್ವಯ್ಯ. ಇವತ್ತು ಕಾಲದಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಒಂದು ಸಾಲದ ಕೊರತೆ ಇದೆ ಅಂದ್ರೆ, ಇವತ್ತು ದೇವರು ನಿಮಗೆ ಹೇಳುವಂತ ವಾಗ್ದಾನ ವಚನ ಏನಾಗಿದೆ, ನೀನು ನಿಮ್ಮ ಮಕ್ಕಳ ಜೊತೆಗೆ ಏನ್ ಮಾಡಿರಿ, ನೀವು ದೇವರ ವಾಕ್ಯ ಓದಿರಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ, ಮತ್ತೆ ದೇವರ ವಾಕ್ಯ ಇತರರಿಗೆ ಸಾರಿರಿ. ಯೇಸು ಕ್ರಿಸ್ತನ ಬಗ್ಗೆ ದೇವರ ವಾಕ್ಯವನ್ನು ಸಾರಿದಾಗ ಸೊ ದೇವರು ಏನ್ ಮಾಡ್ತಾರೆ,
ಅದ್ಭುತವಾಗಿ ನಿಮಗೆ ಆ ಸಾಲಗಳ ಬಿಡುಗಡೆ ಮಾಡ್ತಾರೆ. So, ಇವತ್ತು ನಿನ್ನ ಸಾಲ ತೀರಿಸುವುದಕ್ಕಾಗಿ ಇವತ್ತು ಹೋಗಿ ನೀನು ದುಡಿಯುವಂತದ್ದು ಅವಶ್ಯಕತೆ ಇಲ್ಲ. ಇವತ್ತು ನಿನ್ನ ದೇವರ ಕೆಲಸ ಮಾಡು. ಸೊ ದೇವರು ನಿನ್ ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ. ನಮಗೆ ಕೊಟ್ಟಿರೋ ಕೆಲಸ ನಾವು ಮಾಡಬೇಕು. ಸೊ ಮಾಡ್ಕೊಂಡು ಏನ್ ಮಾಡ್ಬೇಕು? ದೇವರ ವಾಕ್ಯ ಓದಬೇಕು, ದೇವ್ರ